ನಮಸ್ಕಾರ ಸ್ನೇಹಿತರೆ, ಅಫ್ಘಾನ್ ವಿರುದ್ಧದ ಮೂರನೇ ಟಿ20 ಪಂದ್ಯದಲ್ಲಿ ರೋಹಿತ್ ಹಾಗೂ ರಿಂಕು ಆರ್ಭಟಕ್ಕೆ ಕಕ್ಕಾಬಿಕ್ಕಿಯಾದ ಅಫ್ಘಾನ್ ಪಡೆ. ರೋಹಿತ್ ಶತಕದಬ್ಬರ, ರಿಂಕುರವರ ಆಕರ್ಷಕ ಅರ್ಧಶತಕಕ್ಕೆ ಪುಡಿ ಪುಡಿ ಆದವು ವಿಶ್ವ ದಾಖಲೆಗಳು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ರೋಹಿತ್ ಶರ್ಮಾ ಹಾಗೂ ರಿಂಕು ಸಿಂಗ್ ರವರ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ರೋಹಿತ್ ಶರ್ಮಾ ರವರ ಕುರಿತು ನಿಮಗಿರುವ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಅಫ್ಘಾನ್ ವಿರುದ್ಧದ 3 ಪಂದ್ಯಗಳ ಟಿ20 ಸರಣಿಯನ್ನ ಆಡುತ್ತಿರುವ ಟೀಂ ಇಂಡಿಯಾವು ಈಗಾಗಲೇ ಈ ಟಿ20 ಸರಣಿಯನ್ನ 2-0 ಅಂತರದಿಂದ ಗೆದ್ದುಕೊಂಡಿದೆ. ಆದರೆ ಔಪಚಾರಿಕವಾಗಿ ಆಡುತ್ತಿರುವ ಮೂರನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾದ ಬ್ಯಾಟಿಂಗ್ ಬಿರುಗಾಳಿಗೆ ಅಫ್ಘಾನ್ ಪಡೆಯು ಅಕ್ಷರಶಃ ಧೂಳಿಪಟವಾಯಿತು ಅಂತ ಹೇಳಬಹುದು. ಹೌದು ಸ್ನೇಹಿತರೆ, ನಮ್ಮ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಮೂರನೇ ಟಿ20 ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ. ಯಶಸ್ವಿ ಜೈಸ್ವಾಲ್ ರವರು ಕೇವಲ 4 ರನ್ ಗಳಿಸಿ ನಿರ್ಗಮಿಸಿದರೆ, ಇದಾದ ನಂತರ ವಿರಾಟ್ ಕೊಹ್ಲಿ ರವರು ಇದೇ ಮೊದಲ ಬಾರಿಗೆ ಟಿ20 ಕ್ರಿಕೆಟ್ ಇತಿಹಾಸದಲ್ಲೇ ಗೋಲ್ಡನ್ ಡಕೌಟ್ ಆದರು ಸ್ನೇಹಿತರೆ. ಇನ್ನು ಕಳೆದ 2 ಟಿ20 ಪಂದ್ಯಗಳಲ್ಲಿಯೂ ಅಮೋಘ ಆಟವನ್ನ ಆಡಿದ ಶಿವಂ ದುಬೆ ರವರು 1 ರನ್ಗಳಿಗೆ ಸುಸ್ತಾಗಿ ಹೊರನಡೆದರು. ಇನ್ನು ಇದೇ ಮೊದಲ ಬಾರಿಗೆ ತಂಡದಲ್ಲಿ ಅವಕಾಶ ಪಡೆದುಕೊಂಡ ಸಂಜು ಸ್ಯಾಮ್ಸನ್ ಕೂಡ ಗೋಲ್ಡನ್ ಡಕೌಟ್ ಆಗುವ ಮೂಲಕ ಟೀಂ ಇಂಡಿಯಾವು ಬರೀ 22 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತ್ತು. ಇದೇ ಹಂತದಲ್ಲಿ ಜೊತೆಯಾದ ನಾಯಕ ರೋಹಿತ್ ಶರ್ಮಾ ಹಾಗೂ ರಿಂಕು ಸಿಂಗ್ ಅವರು ತಂಡದ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡರು. ಪರಿಸ್ಥಿತಿಗೆ ತಕ್ಕಂತೆ ಬ್ಯಾಟ್ ಬೀಸಿದ ಈ ಉಭಯ ಆಟಗಾರರು ತಂಡದ ಮೊತ್ತವನ್ನ 150ರ ಗಡಿ ದಾಟಿಸಿದರು ಸ್ನೇಹಿತರೆ. ಇನ್ನು ರೋಹಿತ್ ಶರ್ಮಾ ರವರು ಕಳೆದ 2 ಟಿ20 ಪಂದ್ಯಗಳಲ್ಲಿ ಯಾವುದೇ ರನ್ಗಳನ್ನ ಬಾರಿಸಲು ಸಾಧ್ಯವಾಗಿರಲಿಲ್ಲ. ಆದರೆ ಇದೀಗ ಮೂರನೇ ಟಿ20 ಪಂದ್ಯದಲ್ಲಿ ಬರೀ 69 ಎಸೆತಗಳನ್ನ ಎದುರಿಸಿ 11 ಬೌಂಡರಿ ಹಾಗೂ 8 ಸಿಕ್ಸರ್ಗಳೊಂದಿಗೆ ಅಜೇಯ 121 ರನ್ ಸಿಡಿಸಿದರು ಸ್ನೇಹಿತರೆ. ಈ ಮೂಲಕ ಟಿ20 ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಶತಕಗಳನ್ನ ಸಿರಿಸಿದ ಮೊದಲ ಆಟಗಾರ ಎನಿಸಿಕೊಂಡಿದ್ದಾರೆ. ಇನ್ನು ಇವರಿಗೆ ಸಾಥ್ ನೀಡಿದ ರಿಂಕು ಸಿಂಗ್ ರವರು ಕೂಡ ಬರೀ 39 ಎಸೆತಗಳನ್ನ ಎದುರಿಸಿ 2 ಬೌಂಡರಿ ಹಾಗೂ 6 ಸಿಕ್ಸರ್ಗಳ ನೆರವಿನಿಂದಾಗಿ ಅಜೇಯ 69 ರನ್ ಸಿಡಿಸಿದರು. ಈ ಮೂಲಕ ಇವರಿಬ್ಬರ ನಡುವೆ 5ನೇ ವಿಕೆಟ್ಗೆ 195ಕ್ಕೂ ಅಧಿಕ ರನ್ಗಳ ಜೊತೆ ಆಟವು ಮೂಡಿ ಬಂದಿತು ಸ್ನೇಹಿತರೆ. ಇದರೊಂದಿಗೆ ಮೂರನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾವು ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 112 ರನ್ ಬಾರಿಸಿದೆ ಸ್ನೇಹಿತರೆ. ಅಫ್ಘಾನ್ ಪಡೆಯು ಮೂರನೇ ಟಿ20 ಪಂದ್ಯವನ್ನ ಗೆಲ್ಲಲು 213 ರನ್ ಬಾರಿಸಲೇಬೇಕಾದ ಅನಿವಾರ್ಯತೆ ತಂಡದ ಮುಂದಿದೆ ಅಂತ ಹೇಳಬಹುದು. ಬಂಧುಗಳೇ, ನಿಮಗೇನು ಅನಿಸುತ್ತದೆ? ರಿಂಕು ಸಿಂಗ್ ಹಾಗೂ ರೋಹಿತ್ ಶರ್ಮಾ ರವರ ಈ ರಣಾರ್ಭಟದ ಇನ್ನಿಂಗ್ಸ್ ಕುರಿತು ನಿಮಗಿರುವ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್, ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.